ನಮ್ಮ ಮನೆಯಲ್ಲಿ ಟಿವಿನೇ ಇಲ್ದಲೇ ಇದ್ದಾಗ ಪಕ್ಕದ ಮನೆ ಯಾರ್ಯಾರ್ದೋ ಮನೆಗೆ ಹುಡ್ಕೊಂಡೋಗೆಲ್ಲ ಮ್ಯಾಚ್ ನೋಡ್ತಾ ಇದ್ದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿನಲ್ಲಿ. ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಇಂಡಿಯಾದಲ್ಲಿ ಕ್ರಿಕೆಟ್ ಅಂದರೆ ಹುಚ್ಚು. IPL ಯಾಕಷ್ಟು ಪಾಪ್ಯುಲರ್ ಅಂದರೆ ಸಿಕ್ಕಾಬಟ್ಟೆ ಅನ್ಪ್ರೆಡಿಕ್ಟಬಲ್. ಇವತ್ತು ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಂಟರ್ನ್ಯಾಷನಲ್ ಮ್ಯಾಚ್ಗಳಾದರೆ ನೀವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಈಗ ಫಿಲ್ಮ್ ಮೇಕಿಂಗ್ ಅಂತ ಬಂದಾಗಲೂ ಅಷ್ಟೇ, ಒಬ್ಬ ಡೈರೆಕ್ಟ್ರು ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಅವನು ಇನ್ನೂ ಬೆಟರ್ ಡೈರೆಕ್ಟರ್ ಆಗ್ತಾನೆ. ಬ್ರಾಟ್ ನಿಯೋ ನೋಯರ್ ಸ್ಟೈಲ್ ಆಫ್ ನರೇಷನ್ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡಿರುವಂಥ ಸಿನಿಮಾ. ಬಚ್ಚನ್ ಕೈಂಡ್ ಆಫ್ ಫಿಲ್ಮ್ ಅಂದರೆ ಆ ಕಥೆನೇ ಬೇರೆ ಈ ಕಥೆನೇ ಬೇರೆ. ಆಕ್ಷನ್ ಥ್ರಿಲ್ಲರ್ ಅನ್ನೋ ಜಾನರ್ ಇದೆಯಲ್ಲ, ಸೇಮ್ ಆಕ್ಟರ್ ಯಾರನ್ನೂ ಇಟ್ಕೊಂಡು ವಿಷುವಲೈಸ್ ಮಾಡಿದ್ದಲ್ಲ. ಇದು ಫಸ್ಟ್ ಕತೆ ನಾನು ಮಾಡಿದ್ದು. ರೆಗ್ಯುಲರ್ ಕೃಷ್ಣ ಮಾತಾಡೋ ಟೆಂಪೋ ಬೇರೆ, ಇಲ್ಲಿ ಈ ಕ್ರಿಸ್ಟಿ ಕ್ಯಾರೆಕ್ಟರ್ ಮಾತಾಡೋ ಟೆಂಪೋ ಬೇರೆ. ಡ್ರ್ಯಾಗನ್ ಮಂಜು ಭೀಮಾ ಪಿಕ್ಚರ್ ಅಲ್ಲಿ ಅವ್ರಿಗೆ ಹೊಸದು ಮಂಜು ಹೆಂಗಿದ್ದಾರೋ ಆ ಥರ ಮಾಡಿದ್ರು. ಸೊ ಇಲ್ಲಿ ಬಂದಾಗ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಡಾಲರ್ ಮಣಿ ಅನ್ನೋ ಒಂದು ಕ್ಯಾರೆಕ್ಟರ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಬ್ರಾಟ್ ನೆನ್ನೆ ಆ್ಯಕ್ಚುಲಿ ನನಗೆ ಶಶಾಂಕ್ ಸರ್ ಸಿಕ್ಕಿಲ್ಲ, ಅಥವಾ ನಾನು ಅವ್ರಿಗೆ ಸಿಕ್ಕಿಲ್ಲ. 3 ದಿನದ ಸರ್ಕಸ್ಸು ಕೊನೆಗೆ ಸರ್ ಸಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಗಂಟೆಗಳಲ್ಲೇ ಸಿನಿಮಾ ಪ್ರೀಮಿಯರ್ ಆಗ್ತಿದೆ. ನಾನು ನೋಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಒಂದಷ್ಟು ಗ್ಲಿಮ್ಸ್ ನೋಡಿದ್ದೀನಿ. ಆ್ಯಂಡ್ ವಿಶೇಷವಾಗಿ ಈ ಸಿನಿಮಾ ಮೇಲೆ ಒಂದು ಹೈಪು ಮತ್ತು ಹೋಪು ಎರಡೂ ಕೂಡ ಸಮಾನವಾಗಿ ಕಾಣಿಸ್ತಿದೆ. ವೈಯಕ್ತಿಕ ನನಗೆ ನಿಮ್ಮನ್ನು ಫಾಲೋ ಮಾಡ್ಕೊಂಡ್ಬಂದಿರೋ ಇಷ್ಟು ವರ್ಷಗಳಲ್ಲಿ ಬ್ರಾಟ್ ಅಂದ್ಕೂಡಲೇ ನನಗೆ ಸಿಕ್ಸರ್ ನೆನಪಾಗೋಯ್ತು ಫಸ್ಟು. ಅಂದರೆ ಅದೊಂದು ಗ್ಲಿಮ್ಸ್ ನೋಡಿದ ತಕ್ಷಣ ಏನು ಕ್ರಿಕೆಟ್ಗೂ ಶಶಾಂಕ್ ಅವ್ರಿಗೂ ನಂಟು ಬಿಡೋದಿಲ್ವಾ ಅಂತ. ಅಂದರೆ ಈಗ ನಾವು ಸುಮಾರು ಸಿನಿಮಾಗಳಲ್ಲಿ, ನಿಮ್ಮ ಸಿನಿಮಾಗಳ ಗಲ್ಲಿ ಕ್ರಿಕೆಟು, ಆ ಬ್ಯಾಟು ಅದು ಫೈಟಲ್ಲಾದರೂ ಬರುತ್ತೆ, ಇಲ್ಲ ಅದೊಂದು ಸೀಕ್ವೆನ್ಸ್ ಅಲ್ಲಾದರೂ ಬರುತ್ತೆ. ಏನು ಈ ಕನೆಕ್ಷನ್ ಸರ್? ಅಲ್ಲ, ವೈಯಕ್ತಿಕವಾಗಿ ನನಗೇನೆ ತುಂಬ ಹುಚ್ಚು ಕ್ರಿಕೆಟ್ ಅಂದರೆ. ಈಗಲ್ಲ, ನಾವು ಸ್ಕೂಲ್ ಡೇಸಿಂದನೂ ಕ್ರಿಕೆಟ್ ನೋಡೋ ಹುಚ್ಚು. ನಮ್ಮ ಮನೆಯಲ್ಲಿ ಟಿವಿನೇ ಇಲ್ದಲೇ ಇದ್ದಾಗ ಪಕ್ಕದ ಮನೆ ಯಾರ್ಯಾರ್ದೋ ಮನೆಗೆ ಹುಡ್ಕೊಂಡೋಗೆಲ್ಲ ಮ್ಯಾಚ್ ನೋಡ್ತಾ ಇದ್ದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿನಲ್ಲಿ ನಾನು. ಸೊ ಆವಾಗಿಂದನೂ ಕ್ರಿಕೆಟ್ ಹುಚ್ಚು ನನಗೆ. ಸೊ ಹಂಗಾಗಿ ಅದು ಹಂಗೆ ಫಾಲೋ ಆಗ್ತಾ ಬಂದಿದೆ. ಈಗಲೂ ನೋಡ್ತೀನಿ, ಟೈಮ್ ಸಿಕ್ಕಿದ್ರೆ ಕ್ರಿಕೆಟ್ ಮ್ಯಾಚ್ ಬರ್ತಾಯಿದ್ರೆ ನೋಡ್ತೀನಿ ನಾನು. ಅದೆಲ್ಲ ಆಮೇಲೆ ಎಲ್ಲ ಕ್ರಿಕೆಟ್ ಬಗ್ಗೆ ಎಲ್ಲ ಅಪ್ಡೇಟ್ ಆಗಿರ್ತೀವಿ. ಯಾರ್ಯಾರು ಪ್ಲೇಯರ್ಸು, ಮ್ಯಾಚು ಯಾವುದು ಎಲ್ಲ ಗೊತ್ತಿರುತ್ತೆ. ಸೊ ಆ ಇಂಟ್ರೆಸ್ಟ್ ಇರೋದ್ರಿಂದ ನಮಗೆ ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಏನಂದರೆ ನನಗೆ ಪರ್ಸ್ನಲಿ ಇಂಟ್ರೆಸ್ಟ್ ಅನ್ನೋದು. ಅದ್ರ ಜೊತೆಗೆ ಎಲ್ಲ ಯಂಗ್ಸ್ಟರ್ಸ್ಗೂ ಇಂಡಿಯಾದಲ್ಲಿ ಕ್ರಿಕೆಟ್ ಅಂದರೆ ಹುಚ್ಚು. ಅಂದರೆ ಅದು ಒಂದು ರಿಲಿಜನ್ ಅನ್ನೋ ಥರನೇ ಆಗೋಗ್ಬಿಟ್ಟಿದೆಯಲ್ಲ. ಹಾಗಾಗಿ ಕಮರ್ಷಿಯಲ್ ಎಲಿಮೆಂಟು ಕ್ರಿಕೆಟನ್ನು ನಾವು ಸಿನಿಮಾಗಳಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಅದು ಕಮರ್ಷಿಯಲ್ ಎಲಿಮೆಂಟು. ಹಂಗಂತ ಸುಮ್ಮನೆ ಏನೋ ಯೂಸ್ ಮಾಡಿದ್ರೆ ಅಷ್ಟು ಮಜಾ ಇರಲ್ಲ. ಏನೋ ಸ್ಟ್ರಾಂಗ್ ಎಲಿಮೆಂಟ್ ಸಿಕ್ಕಿದಾಗ, ಈಗ ನೀವು ಸಿಕ್ಸರು ಫಸ್ಟ್ ಸಿನಿಮಾದಲ್ಲೇ ಕ್ರಿಕೆಟ್ ಯೂಸ್ ಮಾಡಿದ್ದೆ. ಒರಿಜಿನಲ್ ಸ್ಟೋರಿ ರೈಟ್ರು ಏನು ಕತೆ ಬರೆದಿದ್ರಲ್ಲ, ಅದರಲ್ಲಿ ಅವನು ಒಬ್ಬ ಹೀರೋ ಅಭಿಮಾನಿ. ಸಿಕ್ಸರಲ್ಲಿ ಕ್ರಿಕೆಟರ್ ಅಂತಿರಲಿಲ್ಲ. ನನಗೇನಂದರೆ ಅಂದರೆ ತೆಲುಗು ರೈಟ್ರ್ ಕತೆ ಅದು. ಅದಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ರು. ನನಗೇನು ಅಂದರೆ ಇದು ಅಷ್ಟು ಕನೆಕ್ಟ್ ಆಗಲ್ಲ. ಸೊ ಕ್ರಿಕೆಟರ್ ಅಂತ ಮಾಡಿದ್ರೆ ಅವನು ಚೆನ್ನಾಗಿರುತ್ತೆ, ಅವನಿಗೆ ಕ್ರಿಕೆಟರ್ ಆಗಬೇಕು, ಅದು ಇದು ಆಸೆ ಇರುತ್ತೆ ಅಂದರೆ ಯಂಗ್ಸ್ಟರ್ಸ್ ಇನ್ನೂ ಜಾಸ್ತಿ ರಿಲೇಟ್ ಆಗ್ತಾರೆ, ಕನೆಕ್ಟ್ ಆಗ್ತಾರೆ ಅಂತೇಳಿ ಆವಾಗಲೇ ಪ್ರಜ್ವಲ್ ಕ್ಯಾರೆಕ್ಟರ್ನ ಕ್ರಿಕೆಟರ್ ಮಾಡಿದ್ದೆ. ನಮ್ಮ ಕಿರ್ಮಾನಿ ಅವ್ರಲ್ಲೇ ಆ್ಯಕ್ಟ್ ಮಾಡಿದರು. ಸೊ ಹಂಗೆ ಆಮೇಲೆ ಕೃಷ್ಣ ಲವ್ ಸ್ಟೋರಿಲಿ ಯೂಸ್ ಮಾಡಿದ್ದೆ. ಅಲ್ಲಿ ಈ ಬೆಟ್ಟಿಂಗ್ದು ಒಂದು ಸಣ್ಣ ಜಲಕ್ ಇಬ್ಬರು ಹೀರೋಗಳು ಬೆಟ್ಟಿಂಗ್ ಕಟ್ಕೊಂಡು ಹೊಡೆದಾಡ್ತಾರೆ ಅಂತ. ಸೊ ಇದು ಬಂದು ಅಂದರೆ ಅವಾಗೆಲ್ಲ ಏನು ಅಂದರೆ, ಈಗಲೂ ಇದೆ. ಈಗ ಟೀಮ್ಗಳು ಒಂದು ಏರಿಯಾದಲ್ಲಿ 2 ಟೀಮ್ಗಳು, ಹುಡುಗರು ಅವರವರೇ 2 ಟೀಮ್ ಮಾಡಿಕೊಂಡು ಅಲ್ಲೇ ಅದಕ್ಕೊಂದು ಬೆಟ್ಟಿಂಗ್ ಕಟ್ಕೊಂಡು ಮ್ಯಾಚ್ಗಳು ಆಡ್ತಾರೆ ಅಲ್ವಾ. ಆ ಥರ ನಡೀತಾ ಇದ್ದಿದ್ದು ಮುಂಚೆ ಬೆಟ್ಟಿಂಗ್ ಅಂದರೆ. ಈಗೇನಾಗೋಯ್ತು, IPL ಅನ್ನೋದು ಬಂದ ಮೇಲೆ ಕ್ರಿಕೆಟು ಸ್ವಲ್ಪ ತುಂಬಾ ಕಮರ್ಷಿಯಲ್ ಆಗೋಯ್ತಲ್ಲ. ಕಮರ್ಷಿಯಲ್ ಆದಮೇಲೆ ಈ ಬೆಟ್ಟಿಂಗ್ ಅನ್ನೋದು ಇನ್ನೂ ಅದು ಜಾಸ್ತಿ ಆಗೋಯ್ತು. ಅದರಲ್ಲೂ ಯಂಗ್ಸ್ಟರ್ಸ್ ಮಧ್ಯದಲ್ಲಿ, ಕಾಲೇಜ್ ಸ್ಟೂಡೆಂಟ್ಸ್ ಇವ್ರ ಮಧ್ಯದಲ್ಲಿ ಡೈಲಿ ಮ್ಯಾಚು, ಆಮೇಲೆ ಸಿಕ್ಕಾಬಟ್ಟೆ ಅನ್ಪ್ರೆಡಿಕ್ಟಬಿಲಿಟಿ. IPL ಯಾಕಷ್ಟು ಪಾಪ್ಯುಲರ್ ಅಂದರೆ ಸಿಕ್ಕಾಬಟ್ಟೆ ಅನ್ಪ್ರೆಡಿಕ್ಟಬಲ್. ಇವತ್ತು ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಂಟರ್ನ್ಯಾಷನಲ್ ಮ್ಯಾಚ್ಗಳಾದರೆ ನೀವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಇದು ಸ್ಟ್ರಾಂಗ್ ಟೀಮು, ಇದು ವೀಕ್ ಟೀಮ್ ಅಂತ. IPL 8ಕ್ಕೆ 8 ಈಕ್ವಲ್ ಇರ್ತವೆ. ಅದಕ್ಕೆ ಅಷ್ಟೊಂದು ಕಿಕ್ಕು IPL. ಆ ಕಿಕ್ ಇದೆ ಅನ್ನೋ ಕಾರಣಕ್ಕೆ ಬೆಟ್ಟಿಂಗು ನಡೆಯೋದು. ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನಾನು ನೋಡ್ತೀನಲ್ಲ IPL, ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ಇದೆಲ್ಲ ಗೊತ್ತಾಯಿತು, ಈ ಥರ ಒಂದು ಬೆಟ್ಟಿಂಗು ನೆಟ್ವರ್ಕು ಇದೆಲ್ಲ ಒಂದಷ್ಟು ಜನ ಸ್ಟೂಡೆಂಟ್ಸ್ ಅವರೆಲ್ಲ ಮಾತಾಡಿಸ್ದಾಗ. ಸೊ ಈ ಪ್ರಿಮೈಸಲ್ಲಿ ಬಂದಿಲ್ವಲ್ಲ ಫಿಲಮ್ಮು. ಈ ಪ್ರಿಮೈಸ್ ಇಟ್ಕೊಂಡು ಒಂದು ಫಿಲಮ್ ಮಾಡಿದ್ರೆ ಯಂಗ್ಸ್ಟರ್ಸು ಸಖತ್ತಕ್ಕೆ ಕನೆಕ್ಟ್ ಆಗ್ತಾರಲ್ವ ಅಂತೇಳಿ ಹಂಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಳದಿದ್ದ ಕಥೆನೇ ಬ್ರಾಟ್ ಅಷ್ಟೆ. ಸರ್, ಆಲ್ಮೋಸ್ಟ್ 20 ವರ್ಷ ಆಯ್ತಲ್ಲ ಸರ್? ಡೈರೆಕ್ಟ್ರಾಗಿ ಹೌದು, 18 ವರ್ಷ ಆಯಿತು ಡೈರೆಕ್ಟ್ರಾಗಿ. ಅದೇ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ 2 ದಶಕದಲ್ಲಿ ಇಷ್ಟು ಸಿನಿಮಾದಲ್ಲಿ ಸಕ್ಸಸ್ ರೇಟ್ ಇಷ್ಟು ಅಂದರೆ ಒಂಥರ ನೀವು ರಾಹುಲ್ ದ್ರಾವಿಡ್ ಅಂತ ಹೇಳ್ಬೋದು, ಅಥವಾ ನಾನು ಯಾವ ಥರ ಹೇಳಬೇಕು ನನಗೆ ಗೊತ್ತಾಗ್ತಿದೆ ಕ್ರಿಕೆಟ್ ಟರ್ಮ್ಸಲ್ಲಿ. ಬಟ್ ಇಷ್ಟು 2 ದಶಕಗಳ ಕಾಲ ಪ್ರತಿ ಸಿನಿಮಾದಿಂದ ಸಿನಿಮಾಗೆ
ಅಪ್ಡೇಟ್ ಅನ್ನೋವಂಥದ್ದು ಅಂದರೆ ಎಲ್ಲ ವಿಚಾರಗಳನ್ನು ಸಾಮಾಜಿಕವಾಗಿ ಈಗ ಸೋಷಿಯಲ್ ಮೀಡಿಯಾ ವಿಚಾರವಾಗಿ ಅಂದರೆ ಇಷ್ಟು ಡೆಪ್ತಾಗಿ ಕೆಲವೊಂದು ವಿಷಯಗಳನ್ನು ಅಪ್ಡೇಟ್ ಆಗಿ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಆ ಒಂದು ವಿಷಯಕ್ಕೆ ನಿಮ್ಮನ್ನು ನೋಡಿದಾಗ ನನಗೆ ಅದೇ ಅನ್ನಿಸ್ತು. ಇವತ್ತು ಇಡೀ ಇಂಡಿಯಾದಲ್ಲಿ ಕ್ರಿಕೆಟು ಇನ್ನೊಂದು ಸಿನಿಮಾ ನಮ್ಮ ಕಲ್ಚರ್ ಥರ ಅದು ಬೆಸ್ತ್ಕೊಂಬಿಟ್ಟಿದೆ. ಅದೇ ದೊಡ್ಡ ಸೆಲ್ಲಿಂಗ್ ಪಾಯಿಂಟು. ಆ ಎರಡನ್ನೂ ಬ್ಲೆಂಡ್ ಮಾಡಿ ನೀವು ಸಿನಿಮಾ ಮಾಡ್ತಿದ್ದೀರ ಅಂತಂದರೆ ಅದ್ರ ಜೊತೆಗೆ ನನಗೆ ಆ ಟ್ರೈಲರ್ ನೋಡಿದಾಗ ಆ ಕಲರ್ ಪ್ಯಾಲೆಟು, ಆ ಪ್ಯಾಟ್ರನ್ ಆಫ್ ಮೇಕಿಂಗು, ಟ್ರೀಟ್ಮೆಂಟು ಎಲ್ಲವೂ ಒಂಥರ ಅಡ್ವಾನ್ಸ್ಡ್ ಆಗಿ ಕಾಣಿಸ್ತಾ ಇರೋವಂಥದ್ದು. ಇದು ಹೇಗೆ ಸಾಧ್ಯ ಶಶಾಂಕ್ ಅವ್ರಿಗೆ ಅಂತ? ಅಲ್ಲ, ಹೇಗೆ ಸಾಧ್ಯ ಅಂದರೆ ನಾವು ಯಂಗ್ಸ್ಟರ್ಸು ಏನು ಮನಸ್ಥಿತಿಲಿ ಇರ್ತಾರೆ ಅನ್ನೋದನ್ನು ಆಯಾ ಟೈಮಲ್ಲಿ ನಾವು ಅವ್ರ ಜೊತೆ ಜೆಲ್ ಆಗ್ತಾ ಇರಬೇಕು, ಬೆರಿತಾ ಇರಬೇಕು, ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ನಮ್ಮ ಕೆಲಸ ಅಂತ ನೋಡುವಾಗ ನಮ್ಮಲ್ಲೂ ಏನು ಬದಲಾವಣೆಗಳಾಗ್ತಾ ಇದೆ, ಟೆಕ್ನಾಲಜಿ ಏನು ಬದಲಾವಣೆ ಆಗ್ತಾ ಇದೆ, ನರೇಷನ್ ಟೆಕ್ನಿಕ್ ಏನು ಬದಲಾಗ್ತಾ ಇದೆ, ಅದನ್ನು ನಾವು ರಿಸರ್ಚು ಸ್ಟಡಿ ಮಾಡ್ತಾ ಇದ್ದರೆ ಬೈ ಡಿಫಾಲ್ಟ್ ಆಗೇ ಹೋಗುತ್ತೆ. ಈಗ ಎಲ್ರಿಗೂ ಕಲಿಕೆ ಅನ್ನೋದು ಗೊತ್ತು, ಲರ್ನಿಂಗ್ ಅನ್ನೋದು ಎಲ್ರಿಗೂ ಗೊತ್ತು, ಅನ್ಲರ್ನಿಂಗ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಅಲ್ವಾ. ಅಂದರೆ ನಾವು ಆಲ್ರೆಡಿ ಮುಂಚೆ ಒಂದಷ್ಟು ಕಲ್ತ್ಬಿಟ್ಟಿರ್ತೀವಲ್ಲ, ಅದನ್ನು ಬಿಡಬೇಕು. ಅನ್ಲರ್ನಿಂಗ್ ಅಂದರೆ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಅಥವಾ ಬೇರೆ ರೈಟರ್ ಆಗಿರ್ಬೋದು, ಎನಿ ಜಾಬು ನಿಮಗೆ ಆ ಪೀರಿಯಡ್ ಯಾವುದೋ ಒಂದು ಪೀರಿಯಡಲ್ಲಿ ಇದು ಕರೆಕ್ಟಾಗಿರುತ್ತೆ ಅಂತ ಏನೋ ಒಂದಷ್ಟು ಕಲ್ತ್ಕೊಂಡಿರ್ತೀವಿ ಅಲ್ವಾ. ಅದು ಓವರ್ ದ ಪೀರಿಯಡ್ ಆಫ್ ಟೈಮು ಅದು ಹಳೇದಾಗಿರುತ್ತೆ. ಹಳೇದಾಗ್ತಾಯಿದೆ ಅಂತ ಗೊತ್ತಾದಾಗ ಅದನ್ನು ನಾವು ಬಲವಂತವಾಗಿ ಆ ಅಭ್ಯಾಸಗಳನ್ನು ಬಿಡಬೇಕು ಅಲ್ವಾ. ಈಗ ನೀವು ಯಂಗ್ಸ್ಟರ್ ಆಗಿದ್ದಾಗ ನಮಗೊಂದಷ್ಟು ಅಭ್ಯಾಸಗಳಿರುತ್ತೆ. ಏನು ಕರೆಕ್ಟ್ ಟೈಮಿಗೆ ಫುಡ್ ತಿನ್ನಲ್ಲ, ಸಿಕ್ಕಾಪಟ್ಟೆ ಯಾವ ಬೇಕಾದ್ರೂ ಪಾರ್ಟಿ ಮಾಡ್ತೀವಿ, ಏನು ಬೇಕಾದ್ರೂ ತಿಂತೀವಿ, ಸ್ವೀಟ್ ಎಷ್ಟು ಬೇಕು ಕನ್ಸ್ಯೂಮ್ ಮಾಡ್ತೀವಿ. ಯಾಕೆಂದರೆ ಮೆಟಬಾಲಿಸಮ್ ಸ್ಟ್ರಾಂಗ್ ಇರುತ್ತೆ, ಎಲ್ಲ ಇರುತ್ತೆ, ಹಂಗೆ ಮಾಡ್ತಾ ಇರ್ತೀವಿ. ಅದಾದಮೇಲೆ ನೀನು ಹೆಂಗೆ 25 ವರ್ಷದ ಇದ್ದವನು ಒಬ್ಬ 40 ವರ್ಷ ಆದ ತಕ್ಷಣವೇ ಹೆಲ್ತ್ ಕಾನ್ಷಿಯಸ್ ಆದ ತಕ್ಷಣವೇ ಅದುವರೆಗೂ ಏನು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಡೈಲಿ ರೂಟೀನ್ ಇರ್ಬೋದು, ಹೆಂಗೆ ಚೇಂಜ್ ಮಾಡ್ಕೊತಾನೆ ಗೊತ್ತಾ. ಅದೇ ಥರ ಅಡಾಪ್ಟೇಷನ್ನು ಕಾಲಕ್ಕೆ ತಕ್ಕಂಗೆ ನಾವು ಮೈಂಡನ್ನ ಚೇಂಜ್ ಮಾಡ್ಕೋಬೇಕಷ್ಟೇ. ಬಾಡಿದಿಂದೇನು ಏನಿಲ್ಲ, ಮೆಂಟಲಿ ನಾವು ಅಪ್ಡೇಟ್ ಆಗೋಗ್ಬಿಟ್ರೆ ಅವಾಗ ಬೈ ಡಿಫಾಲ್ಟ್ ಎಲ್ಲ ಆಗೇ ಆಗುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ತುಂಬ ಆಶ್ಚರ್ಯ ಅನಿಸೋದು, ನೀವು ಹೆಂಗೆ ಅಪ್ಡೇಟ್ ಯಾರಿಗೆ, ನನಗೆ ಅಂತಲ್ಲ, ಯಾರಿಗೆ ಆದರೂ ಕೇಳಿದ್ರೂ ಯೂಶ್ವಲಿ ಮನುಷ್ಯನಿಗೆ ಏಜ್ ಆಗ್ತಾ ಮೆಚುರಿಟಿ ಜಾಸ್ತಿ ಆಗುತ್ತೆ, ಬುದ್ಧಿ ಜಾಸ್ತಿ ಆಗುತ್ತೆ, ನಾಲೆಡ್ಜ್ ಜಾಸ್ತಿ ಆಗುತ್ತೆ ಅಲ್ವಾ. ಈಗ ಫಿಲ್ಮ್ ಮೇಕಿಂಗ್ ಅಂತ ಬಂದಾಗಲೂ ಅಷ್ಟೇ, ಒಬ್ಬ ಡೈರೆಕ್ಟ್ರು ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಅವನು ಇನ್ನೂ ಬೆಟರ್ ಡೈರೆಕ್ಟರ್ ಆಗ್ತಾನೆ. ಆಗಬೇಕು, ಆ ಸ್ಕಿಲ್ಲನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿದ್ರೆ, ನಿಜವಾಗ್ಲೂ ಸಿನಿಮಾದ ಟೆಕ್ನಿಕ್ ಏನು, ಸಿನಿಮಾ ಅಂದರೆ ಏನು, ಅದೆಲ್ಲ ಸ್ಟಡಿ ಮಾಡಿದರೆ ಓವರ್ ದ ಪೀರಿಯಡ್ ಆಫ್ ಟೈಮು ನಿಮಗೆ ಇನ್ನೂ ಸಿನಿಮಾ ಬಗ್ಗೆ ಇನ್ನೂ ಗ್ರಿಪ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಉಲ್ಟಾ ಆ್ಯಕ್ಚುಲಿ ಅದು ಅಲ್ವಾ. ನಾವೇನು ಬಿಗಿನಿಂಗ್ ಡೇಸಲ್ಲಿ ನಾವು ಎಷ್ಟೋ ಸೀನ್ಗಳನ್ನು ಇಮ್ಮೆಚೂರಾಗಿ ತೆಗೆದಿರ್ತೀವಿ, ಈಗ ಹಂಗೆಲ್ಲ ತೆಗಿಯಲ್ಲ. ಯಾಕೆಂದರೆ ನಮಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸು, ಆಮೇಲೆ ಸಾವಿರಾರು ಸಿನಿಮಾಗಳು ಎಷ್ಟು ವರ್ಷ ನೋಡ್ಕೊಂಬಂದಿದ್ದೀವಿ, ಇದೇ 24 ಗಂಟೆ ಇದೇ ಕೆಲಸ ಅಂದಾಗ ಮೈಂಡು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರುತ್ತಲ್ವ. ಸೊ ಹಂಗಾಗಿ ಬೆಟರ್ ಫಿಲ್ಮ್ಸ್ ಮಾಡಬೇಕು. ಏಜ್ ಆಗ್ತಾ ಬೆಟರ್ ಫಿಲ್ಮ್ಸ್ ಮಾಡ್ತಾರೆ. ಅದು ಯಾವಾಗ ಅಂದರೆ ನಾವು ಪ್ರೆಜುಡೈಸ್ಡ್ ಆಗಿ, ಇಲ್ಲ ನಾನು ಏನು ಕಲ್ತಿದ್ದೀನೋ ಅದೇ ಅಲ್ಟಿಮೇಟು, ಆ ಸ್ಟೈಲೇ ವರ್ಕ್ ಆಗೋದು, ಜನ ಇನ್ನೂ ಹಂಗೇ ಇದ್ದಾರೆ ಅಂತ ಅಂದ್ಕೊಂಡಾಗ ಆವಾಗ ನಾವು ಔಟ್ಡೇಟೆಡ್ಡು ಅದು ಇದು ಅಂತ ಅನಿಸುತ್ತೆ. ಈಗ ಬ್ರ್ಯಾಟು, ಈಗ ಏನಿದೆ ಆ ಕಲರ್ ಪ್ಯಾಲೆಟು, ಕಲರ್ಸು ಅದು ಇದು ಅಂದರೆ ಯಾಕೆ, ಈಗ ಬ್ರ್ಯಾಟು ನಿಯೋನಾಯರ್ ಸ್ಟೈಲ್ ಆಫ್ ನರೇಷನ್ನು. ಸೊ ಯಾಕೆ ಅಂತಂದರೆ ಈಗ ಯಂಗ್ಸ್ಟರ್ಸನ್ನು ಟಾರ್ಗೆಟ್ ಮಾಡಿರುವಂಥ ಸಿನಿಮಾ. ಯಂಗ್ಸ್ಟರ್ಸ್ ಅಂದ್ರೇ ವೈಬ್ರೆನ್ಸ್, ಅವ್ರಿಗೆ ಎನರ್ಜಿ, ಜೋಶು, ಕಲರ್ಸು. ಯಂಗ್ಸ್ಟರ್ಸ್ ಅಂದ್ರೇ ಅವರು ಅಲ್ವಾ. ಅವ್ರಿಗೆ ಯಾವುದು ಅಷ್ಟು ವೈಬ್ರೆಂಟಾಗಿರುತ್ತೋ ಅಂಥದ್ದೆಲ್ಲ ಇಷ್ಟ ಆಗುತ್ತೆ. ಸೊ ಕತೆ ನಮ್ದು ಏನೇ ಇರ್ಬೋದು, ಆದರೆ ಸಿನಿಮಾದಲ್ಲಿ ಇರೋವಂಥ ವಿಜುವಲ್ಸನ್ನು ವೈಬ್ರೆಂಟ್ ಮಾಡೋಣ, ನಿಯೋನಾರ್ ಸ್ಟೈಲ್ ಮಾಡೋಣ, ಈ ಥರ ಯೋಚನೆ ಮಾಡಿರೋದು. ಆಮೇಲೆ ಈ ಕತೆಗೆ ಸೂಟ್ ಆಗುತ್ತೆ ಅದು. ಯಾಕೆಂದರೆ ಆಲ್ಮೋಸ್ಟ್ ಕತೆ ಎಲ್ಲ ನಡೆಯೋದೆಲ್ಲ ಈ ಪಬ್ಬು, ಕ್ಲಬ್ಬು, ಈ ಥರದ ಅಟ್ಮಾಸ್ಫಿಯರಲ್ಲೇ ಜಾಸ್ತಿ ನಡೆಯುತ್ತೆ. ಅಲ್ಲೆಲ್ಲ ನಿಮ್ಮ ಕಲರ್ಸೇ ಅಲ್ವಾ. ಸೊ ಹಂಗಾಗಿ ನಿಯೋನಾರ್ ಸ್ಟೈಲ್ ಆಫ್ ಪ್ರೆಸೆಂಟೇಷನ್ ಅಂದರೆ ಬರೀ ಕಲರ್ಸ್ ವಿಚಾರಕ್ಕೆ ಅಷ್ಟೇ ಅಲ್ಲ. ನಿಯೋನಾರ್ ಸ್ಟೈಲ್ ಅಂದರೆ ಸಿನಿಮಾಟೋಗ್ರಫಿ ಒಂದೇ ಅಲ್ಲ, ಸಿನಿಮಾಟೋಗ್ರಫಿ, ಕತೆ, ಟ್ರೀಟ್ಮೆಂಟು, ಪ್ರೆಸೆಂಟೇಷನು ಅಷ್ಟೇ, ನಾನ್ ಲೀನಿಯರು. ಅಂದರೆ ಇವತ್ತಿನ ಜನ್ರೇಷನ್ನು ತುಂಬ ಅಪ್ಡೇಟೆಡ್ ಆಗಿದ್ದಾರೆ, ವರ್ಲ್ಡ್ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ ಅಲ್ವಾ. ಸೊ ನಾವು ಎಷ್ಟು ಅದನ್ನು ಕತೆ ಹೇಳೋದ್ರ ಜೊತೆಗೆ ಟೆಕ್ನಿಕಲಿ ಕೂಡ ನಾವು ಎಷ್ಟು ಅಪ್ಡೇಟಾಗಿ ಹೇಳ್ತೀವೋ ಅಷ್ಟು ಅವ್ರಿಗೆ ಅದು ಇಷ್ಟ ಆಗುತ್ತೆ. ಯಂಗರ್ ಜನ್ರೇಷನ್ಗೆ ಸ್ವಲ್ಪ ಓಕೆ, ಏನೋ ಈ ಫ್ಯಾಮಿಲಿ ಆಡಿಯನ್ಸು ಅವ್ರಿಗೆ ನೀವು ಕನ್ವೆನ್ಷನಲ್ಲಾಗಿ ಹೇಳಿದ್ರೂ ನಡೆಯುತ್ತೆ. ಯಂಗರ್ ಜನ್ರೇಷನ್ಗೆ ನಾವು ಕನ್ವೆನ್ಷನಲ್ಲಾಗಿ ಏನಾದರೂ ಹೇಳಿದ್ರೆ ಅದು
ರುಟೀನು ರೆಗ್ಯುಲರು ಕ್ಲೀಶೆ ಅನಿಸುತ್ತೆ. ಹಾಗಾಗಿ ಈ ಥರದ ಬದಲಾವಣೆಗಳಷ್ಟೇ. ಅಂದರೆ ನಿಮ್ಮ ಸಿನಿಮಾಗಳಂದರೆ ಮೇ ಬಿ ಜರಾಸಂಧ ಒಂದು ಮಟ್ಟಕ್ಕೆ ಆ್ಯಕ್ಷನ್ ಆ ಥರದ್ದಾದ್ರೆ ಬಚ್ಚನ್ ಎಕ್ಸ್ಟ್ರಾಡಿನರಿ ಒಂಥರ ಒಂದು ಚೇಂಜ್ ಅವ್ರ ಥರ ಕೊಟ್ಟಂತಹ ಸಿನಿಮಾ. ಆ್ಯಂಡ್ ಅದನ್ನು ಬಿಟ್ಟರೆ ಮತ್ತೆ ಈ ಸಿನಿಮಾ ಹಂಗೆ ಕಾಣಿಸ್ತದೆ ಸರ್. ಅಂದರೆ ಆ ಆ್ಯಕ್ಷನ್ ಪ್ಯಾಟ್ರನ್ನ ಹೇಳ್ತಿರೋದು. ಹಾಂ, ಬಚ್ಚನ್ ಇದು ಆಲ್ಮೋಸ್ಟ್ ನಿಮಗೆ ಸೇಮ್ ಕೈಂಡ್ ಆಫ್ ಫಿಲ್ಮ್, ಬಚ್ಚನ್ ಕೈಂಡ್ ಆಫ್ ಫಿಲ್ಮ್. ಅಂದರೆ ಆ ಕಥೆನೇ ಬೇರೆ, ಈ ಕಥೆನೇ ಬೇರೆ, ಪಾತ್ರಗಳೇ ಬೇರೆ, ಸೇಮ್ ಕೈಂಡ್. ಅಂದರೆ ಆ್ಯಕ್ಷನ್ ಥ್ರಿಲ್ಲರ್ ಅನ್ನೋದಿದೆ, ಜಾನರ್ ಇದೆಯಲ್ಲ, ಜಾನರು ಸೇಮ್. ಅಲ್ಲಿನ ವಿಷಯ ಬೇರೆ, ಇಲ್ಲಿನ ವಿಷಯ ಬೇರೆ. ಬಟ್ ಅವತ್ತಿಗೆ ತಕ್ಕಂಗೆ ನಾನು ನೆರೇಟ್ ಮಾಡಿದ್ದೆ. ಅದು ಆಲ್ರೆಡಿ ಈಗ 12 ವರ್ಷ ಆಯಿತು. ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಆಡಿಯನ್ಸ್ ಟೇಸ್ಟಿಗೆ ತಕ್ಕಂಗೆ ಇದನ್ನು ನೆರೇಟ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಅದೇ ಆಗಲೇ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಟ್ರೀಟ್ಮೆಂಟಲ್ಲಿ ನೋಡಿ, ಅಂದರೆ ನಾನು ಅದೇ ಕೃಷ್ಣಂಗೂ ಕೇಳ್ತಾ ಇದ್ದೆ, ಅಂದರೆ ನಿಮ್ಮ ಸಿನಿಮಾಗಳ ಹೀರೋಗಳಾಗಲಿ ನಾಯಕಿಯರಾಗಲಿ ಅಂದರೆ ನಿಮ್ಮ ಕತೆ ಪಾತ್ರಧಾರಿಗಳನ್ನು ನೀವು ಪ್ರೆಸೆಂಟ್ ಮಾಡೋ ರೀತಿ ಪ್ರತಿ ಸಿನಿಮಾದಿಂದ ಸಿನಿಮಾಗೆ, ಅಂದರೆ ಈ ಸಿನಿಮಾದಲ್ಲಿ ನನಗೆ ಇವ್ರನ್ನ ರಮೇಶ್ ಇಂದಿರಾ ಅವ್ರನ್ನ ಆ ರೀತಿ ಒಂದು ಟ್ರೈಲರ್ ನೋಡೋದು ಗೊತ್ತಿಲ್ಲ ಸಿನಿಮಾದ ಒಳಗಡೆ. ಆ್ಯಂಡ್ ಕೃಷ್ಣನ ಈ ಥರ ಆ ಒಂದು ಶೇಪಪ್ ಕೊಟ್ಟು ಆ ಒಂದು ಆ್ಯಂಗ್ರಿ ಯಂಗ್ ಮ್ಯಾನ್ ಥರದ್ದೊಂದು, ಮತ್ತು ಆ ಉಡಾಫೆಯ ಆ ಒಂದು ಇವತ್ತಿನ ಟ್ರೆಂಡಿಗೆ ತಕ್ಕಂತೆ ಕ್ಯಾರೆಕ್ಟರೈಸ್ ಮಾಡಿರುವಂಥದ್ದು. ಆ್ಯಂಡ್ ಆ ಮಂಜು, ಡ್ರ್ಯಾಗನ್ ಮಂಜುಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿರೋದು, ಆ ಡೈಲಾಗ್ ಡೆಲಿವರಿನೇ ಒಂಥರ ಹೊಸದಾಗಿ ಈಗ ಸೌಂಡ್ ಆಗ್ತಿರೋದು. ಅಂದರೆ ಇಲ್ಲೆಲ್ಲೋ ಪಕ್ಕದಲ್ಲಿ ಇವಾಗ ನೋಡ್ತಾ ಇದ್ದೀವಿ ನಾವು ಇದೆಲ್ಲ ಎಲ್ಲ ಹೋದಾಗ, ಅಥವಾ ಅವ್ರು ಮಾತಾಡೋ ಶೈಲಿಗಳು ಆ ಥರದ್ದು. ಸೊ ಈ ಟ್ರೀಟ್ಮೆಂಟ್ ಬಗ್ಗೆ ಮತ್ತು ಈ ಪಾತ್ರಧಾರಿಗಳ ಬಗ್ಗೆ, ಇವರನ್ನು ಮೋಲ್ಡ್ ಮಾಡಿದ್ರ ಬಗ್ಗೆ ಸರ್. ಇಲ್ಲ, ಕೃಷ್ಣನ್ ಕ್ಯಾರೆಕ್ಟ್ರು ಈಗ ಫಸ್ಟ್ ಕ್ರೈಟೀರಿಯಾ ಏನಂದರೆ, ಈ ಸಿನಿಮಾದಲ್ಲಿ ಹೀರೋದು ಸ್ಕ್ರೀನ್ ಏಜು ಕ್ಯಾರೆಕ್ಟ್ರು, ಕ್ರಿಸ್ಟಿ ಅನ್ನೋ ಕ್ಯಾರೆಕ್ಟ್ರು ಅವನೊಂದು 26-27 ವರ್ಷದ ಹುಡುಗ, ಅವನು ಯುವಕ. ಸೊ ಈ ಕೃಷ್ಣನ್ ರಿಯಲ್ ಲೈಫಲ್ಲಿ ಅವನಿಗೆ ಸ್ವಲ್ಪ ಏಜ್ ಅದಕ್ಕಿಂತ ಜಾಸ್ತಿ ಇದೆ. ಬಟ್ ನನ್ನ ಸಿನಿಮಾ ಕ್ಯಾರೆಕ್ಟ್ರಿಗೆ ಅವ್ನು ಬರಬೇಕು ಅಂದರೆ ನಾವು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಬೇಕೇ ಬೇಕು. ಸೊ ಅದಕ್ಕೆ ಅಂತ ಒಂದಷ್ಟಿದೆ, ಏನನ್ನು ಮಾಡಿದ್ರೆ ಹೆಂಗಾಗ್ತಾರೆ ಅನ್ನೋದು. ಈಗ ಬಾಡಿ ಲೀನ್ ಆಗಬೇಕು ಫಸ್ಟು. ಸೊ ಚಬ್ಬಿ ಆಗಿರ್ಬಾರ್ದು, ಬಾಡಿ ಲೀನ್. ಅದನ್ನು ಕೃಷ್ಣ ವರ್ಕೌಟ್ ಮಾಡಿ ಬಾಡಿನ ಲೀನ್ ಮಾಡೋದು. ಅದಾದಮೇಲೆ ಹೇರ್ ಸ್ಟೈಲು, ಈ ಜನ್ರೇಷನ್ ಹುಡುಗರು ಹೇರ್ ಸ್ಟೈಲ್ಗಳು ಏನು, ಟ್ರೆಂಡಿ ಹೇರ್ ಸ್ಟೈಲ್ಸ್ ಏನು, ಅದಾದಮೇಲೆ ಅವ್ನು ಈಗ ಮಿಕ್ಕಿದ್ದೆಲ್ಲ ಅಡಾಪ್ಟೇಷನ್ನು. ಅಂದರೆ ಟ್ಯಾಟೋ ಗೀಟೋ ಅದೆಲ್ಲ ಬಿಡಿ, ಅದ್ರ ಜೊತೆಗೆ ಬಂದುಬಿಡುತ್ತೆ. ಇನ್ನು ಮಿಕ್ಕಿದ್ದು ಆ್ಯಸ್ ಎ ಪರ್ಫಾರ್ಮರ್ ಅವನೇನು ಮಾಡಬೇಕು ಅಂದರೆ, ಈ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡಬೇಕು ಅಂದರೆ ವೈಬ್ರೆಂಟ್ ಕ್ಯಾರೆಕ್ಟರ್ ಇದು, ಸೆಟಲ್ಡ್ ಅಲ್ಲ. ಯಂಗ್ಸ್ಟರ್ಸ್ ಅಂದರೆ ತುಂಬ ವೈಬ್ರೆಂಟ್ ಆಗಿರ್ತಾರೆ, ಅವ್ರ ಮಾತು ಅಷ್ಟೇ ಚುರುಕಾಗಿರುತ್ತೆ, ಸ್ಟ್ರೀಟ್ ಸ್ಮಾರ್ಟ್ ಇರ್ತಾರೆ. ಅಂದರೆ ಅದರಲ್ಲೂ ಈ ಕ್ಯಾರೆಕ್ಟರ್ ಹಂಗಿರುತ್ತೆ. ಸೊ ಅವ್ನ ಬಾಡಿ ಲ್ಯಾಂಗ್ವೇಜು ತುಂಬ ವೈಬ್ರೆಂಟ್ ಆಗಿರುತ್ತೆ, ಸುಮ್ಮನೆ ಸೆಟಲ್ಡ್ ಆಗಿ ಮಾತಾಡೋವಂಥ ಕ್ಯಾರೆಕ್ಟರ್ ಅಲ್ಲ. ಸೊ ಇದನ್ನು ಕ್ಯಾರೆಕ್ಟರ್ ಆರ್ಕೋ ಆಮೇಲೆ ಬ್ಯಾಕ್ ಸ್ಟೋರಿ ಅಂತ ಬರೆದಿರ್ತೀವಲ್ಲ, ಆ ಬ್ಯಾಕ್ ಸ್ಟೋರಿ ಅಂತ ಬರೆದಿದ್ದಾಗ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಈ ಕ್ಯಾರೆಕ್ಟರ್, ನಾನು ಆ್ಯಕ್ಟರ್ ಯಾರನ್ನೂ ಇಟ್ಕೊಂಡು ವಿಷುವಲೈಸ್ ಮಾಡಿದ್ದಲ್ಲ, ಇದು ಫಸ್ಟ್ ಕತೆ ನಾನು ಮಾಡಿದ್ದು. ಸೊ ನನ್ನ ಕಣ್ಮುಂದೆ ಇದೆ ಆ ಕ್ಯಾರೆಕ್ಟರ್ ಹೆಂಗಿರಬೇಕು ಅಂತ. ಆ್ಯಕ್ಟರ್ ಇರಲಿಲ್ಲ ನನಗೆ, ಆ ಕ್ಯಾರೆಕ್ಟರ್ ಇತ್ತು. ಸೊ ಆ ಕ್ಯಾರೆಕ್ಟ್ರ್ ಒಳಗಡೆ ಕೃಷ್ಣ ಬರೋಂಗೆ ಆಗಬೇಕು ಅಂದರೆ ಇದಿಷ್ಟು ಮಾಡಬೇಕಾಗಿತ್ತು. ಅದರ ಜೊತೆಗೆ ಇದು ನೋಡಿದೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಇದು. ಅದರ ಜೊತೆಗೆ ಈಗ ಮೆಂಟಲಿ ಅವನು ಆ ಪಾತ್ರವಾಗೇ ಕಾಣಿಸ್ಬೇಕು ಅಂದರೆ ಅವನಿಗೆ ವರ್ಕ್ಶಾಪ್ ಬೇಕಿತ್ತು. ಸೊ ಕೃಷ್ಣನ್ ಇಟ್ಕೊಂಡು ಕೂಡ ನಾವು ಒಂದು ವರ್ಕ್ಶಾಪ್ ಮಾಡಿದ್ದೀವಿ. ಎಂಟೈರ್ ಸ್ಕ್ರಿಪ್ಟು ರಿಹರ್ಸಲ್ ಮಾಡಿದ್ದೀವಿ. ಅಂದರೆ ಯಾವ್ಯಾವ ಸೀನನ್ನು ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅಂತ. ಆಮೇಲೆ ಡೈಲಾಗ್ ಟೆಂಪೋ ಬೇರೆ, ರೆಗ್ಯುಲರ್ ಕೃಷ್ಣ ಮಾತಾಡೋ ಟೆಂಪೋ ಬೇರೆ, ಇಲ್ಲಿ ಈ ಕ್ರಿಸ್ಟಿ ಕ್ಯಾರೆಕ್ಟರ್ ಮಾತಾಡೋ ಟೆಂಪೋ ಬೇರೆ, ಬಡೇನ ಅದೆಲ್ಲ ನಾವು ಮುಂಚೆನೇ ವರ್ಕೌಟ್ ಮಾಡ್ಕೋಬೇಕು. ಸೆಟ್ಟಲ್ಲಿ ಹೋಗಿ ಅದೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲೇ ಮಾಡಿ ಅವನು ಅದನ್ನು ಅಲ್ಲಿಗೆ ಹತ್ರ ಬರ್ತಾ ಇದ್ದಾನ ಅದೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು ಆಮೇಲೆ ಶೂಟಿಂಗ್ ಹೋಗಿರೋದು. ಈಗ ಡ್ರ್ಯಾಗನ್ ಮಂಜುಗೂ ಅಷ್ಟೇ. ಡ್ರ್ಯಾಗನ್ ಮಂಜು ಭೀಮಾ ಪಿಕ್ಚರಲ್ಲಿ ಅವ್ರಿಗೂ ಹೊಸದು, ಆ್ಯಕ್ಚುಲಿ ಮಂಜು ಹೆಂಗಿದ್ದಾರೋ ಆ ಥರ ಮಾಡಿದರು ಅಲ್ವಾ. ಸೊ ಇಲ್ಲಿ ಬಂದಾಗ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಆ ಕ್ಯಾರೆಕ್ಟ್ರಿಗೆ. ಡಾಲರ್ ಮಣಿ ಅನ್ನೋ ಒಂದು ಕ್ಯಾರೆಕ್ಟ್ರು. ಅದ್ರ ಜೊತೆಗೂ ಓಕೆ, ಅವನು ಒಬ್ಬ ವಿಲನ್ನು, ಅವನಿಗೆ ಏನೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಅದೆಲ್ಲ ಇದೆ. ಅದ್ರ ಜೊತೆಗೆ ಏನೋ ಒಂದು ಕಿಕ್ ಅನ್ನೋದು ಬೇಕಲ್ಲ. ವಿಲನ್, ಈಗ ಎಲ್ಲ ಪಿಕ್ಚರಲ್ಲೂ ವಿಲನ್ಗಳಿರ್ತಾರೆ. ಆ ಎಲ್ಲ ವಿಲನ್ಗಳಿಗಿಂತ ನೀವು ಹೆಂಗೆ ಡಿಫ್ರೆಂಟ್ ಆಗ್ತಾನೆ ಅಲ್ವಾ. ಆ ಡಿಫ್ರೆನ್ಸ್ ಹೆಂಗೆ ತರೋದು, ಆ ತರಬೇಕು ಅಂದರೆ ನಾವು ಆ ಕ್ಯಾರೆಕ್ಟರೈಸೇಷನ್ನೇ ಹೊಸದು ಮಾಡಬೇಕು. ಸೊ ಆ ಥರದೊಂದು ಪ್ರಾಸೆಸ್ಸಲ್ಲೇ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟ್ರಿಗೆ ಆ ಇಂಗ್ಲೀಷ್ ಮಾತಾಡೋದು ಅದಕ್ಕೆಲ್ಲ ಲಾಜಿಕ್ ಇದೆ, ಯಾಕೆ ಅವ್ನು ಇಂಗ್ಲೀಷ್ ಮಾತಾಡ್ತಾನೆ ಏನು ಅನ್ನೋದೆಲ್ಲ. ಸೊ ಹಂಗೆ ಅಂದರೆ ನನಗೆಲ್ಲ ಪ್ರತಿಯೊಂದು ಪಾತ್ರನೂ ಹೊಸ್ದಾಗಿ ಕಾಣಬೇಕು, ಇನ್ಸಿಡೆಂಟ್ ಹೊಸ್ದಾಗಿ ಕಾಣಬೇಕು ಅಂದರೆ ನಾವು ತುಂಬ ಕಾನ್ಷಿಯಸ್ಸಾಗಿ ಅದನ್ನು ಯೋಚನೆ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ವಿಲನ್ ಫಸ್ಟ್ ಒಳದಾಗ ಎಲ್ಲ ರೆಗ್ಯುಲರ್ ಆಗಿರುತ್ತೆ. ಆ್ಯಕ್ಚುಲಿ ಕತೆ ಇದೆ, ಕತೆ ಓಕೆ, ಕತೆ ಸ್ಟ್ರಾಂಗ್ ಆಗಿದೆ. ಅದ್ರ ಜೊತೆಗೆ ಕ್ಯಾರೆಕ್ಟರ್ಗಳು ಮನಸ್ಸಲ್ಲಿ ನಿಲ್ಲಬೇಕು ಅಂದರೆ ಆ ಕತೆ ಒಳಗಡೆ ಇರೋ ಕ್ಯಾರೆಕ್ಟರ್ಗಳು ಯೂನಿಕ್ ಆಗೋಂಗೆ ಏನು ಮಾಡಬೇಕು ಅಂತ ಡಿಗ್ ಮಾಡ್ತಾ ಹೋಗ್ಬೇಕು ನಾವು. ಪ್ರತಿಯೊಂದು ಹೀರೋ ಹೀರೋಯಿನ್ನು
ವಿಲ್ಲನ್ನು, ಅದರಲ್ಲೂ ಮೇಜರ್ ಈ ಪ್ರೊಟೆಗಾನಿಸ್ಟು ಮತ್ತು ಆ್ಯಂಟೆಗಾನಿಸ್ಟ್ ಅನ್ನೋರು ಇದ್ದಾರಲ್ವ, ಅವ್ರನ್ನ ಮಾತ್ರ ನಾವೇನೋ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಲೇಬೇಕು. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಸ್ವಲ್ಪ ಓಕೆ ರೆಗ್ಯುಲರಾಗಿ ಹಂಗೆ ಇದ್ರೂ ನಡೀತದೆ, ಅದು ಅಲ್ಲೂ ನಾವೆಲ್ಟಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವೆರಡಂತೂ ಕಂಪಲ್ಸರಿ, ಇಲ್ಲಾಂದರೆ ಸಿನಿಮಾ ಹೊಸದು ಅಂತ ಅನ್ಸಲ್ಲ.